ದಿಲೀಪ ಮಗ್ನೆ, ದಿಲೀಪ ದಿಲೀಪ ದಿಲೀಪ, ಈ ಕಡೆ ಪೋಸ್ಟ್ಮನ್ ಹೋದಂಗಾಯ್ತು. ಏನಾದ್ರೂ ರಘು ವಿಷಯ ಏನಾರ ತಿಳಿತಾ? ನಿನ್ಗಿನ್ನು ಅವರ ರಘುವೀರನ ಹುಚ್ಚು ಹೋಗಿಲ್ವೇನಮ್ಮ? ಯಾವ ಕೆರೆಯಲ್ಲಿ ಹೋಗ್ತತ್ನೋ ಎಲ್ಲೋದ್ನೋ ರಘು ಮತ್ತಲ್ಲಿ ಬರುತ್ತೆ ಅವನ ಸುದ್ದಿ. ರಘು ಹಂಗೆಲ್ಲ ಅನ್ಬೇಡ ಕಣೋ ದಿಲೀಪ. ಅವನೆಲ್ಲೇನು ಚೆನ್ನಾಗಿತ್ತ, ನನ್ಗಷ್ಟು ಸಾಕು. ಯಾಕಮ್ಮ ಶಶಿಕಲಾ, ಯಾಕಮ್ಮ ಯಾಕಮ್ಮ ಈಗ ಹೇಳ್ತಿದ್ಯಾ? ಏನಾಯ್ತು ಮಗಳೇ? ಅಪ್ಪ, ಯಾಕಮ್ಮ ಹೇಳ್ತಿದ್ಯಾ? ಮನೆಗೆ ಕೊಟ್ರಪ್ಪ ನೀವು. ಆ ಕುಡುಕಣ್ಣನ ಕೊಟ್ಟು ಇವತ್ತು ನನ್ನ ಮನೆಯಿಂದ ಆಚೆ ಕಳಿಸಿದಾರಪ್ಪ. ಏನಾಯ್ತು ಸರಿಯಾಗಿ ಹೇಳಿ. ಏನ್ ಹೇಳಿ ನನ್ ಕರ್ಮ ಕತೆನ? ಮೂರೊತ್ತು ಕುಡ್ಕ ಬಂದು ಉಡ್ಬೆ ಎಲ್ಲ ಮಾರ್ಕೊಂಡು 3 ದಿವಸಕ್ಕೊಮ್ಮೆ ಮನೆಗೆ ಬರ್ತಾ ಇದಾರಮ್ಮ. ಮನೆಗೆ ಬರ್ತಾ ಇದಾರೆ. ಅಪ್ಪ, ನೀವು ಮತ್ತೆ ಅಣ್ಣ ಯಾರಾದ್ರೂ ಬಂದವರು ಬುದ್ಧಿ ಹೇಳೋವರೆಗೂ ನಾನು ಅವ್ರ ಮನೆಗೆ ಹೋಗಲ್ಲ. ಹೋಗಲ್ಲಪ್ಪ, ಹೋಗಲ್ಲ. ಏಯ್, ಎಷ್ಟೇ ಕೊಬ್ಬು ನಿನಗೆ? ನೋಡ ಶಶಿಕಲಾ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತು ಅಂತಾರೆ. ಒಂದು ಸಲಿ ನಿಮ್ಮ ಅಣ್ಣ ನಿನ್ನ ಮದ್ವೆ ಮಾಡೋದಕ್ಕೋಸ್ಕರ ಎಲ್ಲಾನು ಹಾಳು ಮಾಡ್ಕೊಂಡು ನಿನ್ನ ಮದ್ವೆ ಮಾಡಿ ಕಳ್ಸಿದಾಗಿದೆ. ಏನೇ ಬಂದ್ರು ನೀನೆಲ್ಲ ಅನ್ಭವಿಸ್ಬೇಕು. ನೆಪ ಮಾಡ್ಕೊಂಡು ನೀನು ಇಲ್ಲಿಗೆಲ್ಲ ಬರಬಾರ್ದು ಅಷ್ಟೇ. ನಾನು ಇಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಅದಕ್ಕೆ ಮದ್ವೆ ಮುಗಿದ ಕೂಡ್ಲೆ ಸಂಬಂಧ ಇಲ್ಲ ಅಂತೀರಾ? ನಾನು ನನ್ನ ತವ್ರ ಮನೆಗೆ ಬರೋಕೆ ಆಸ್ಪದ ಇಲ್ಲ ಅಂತೀರಾ? ಅದಕ್ಕೆ ಶಶಿಕಲಾ, ಆಸ್ಪದ ಇದೆಯಮ್ಮ. ಎಲ್ಲ ಹೆಣ್ಣು ಮಕ್ಕಳು ತವರಿಗೆ ಮನ ಬರುತ್ತಾರ ಬಂದಿದ್ರೆ ನಿನಗೂ ಕೂಡ ಆಸ್ಪದ ದೊರೀತಾ ಇತ್ತು. ಈ ರೀತಿ ಗಂಡನ ಬಿಟ್ಟು ತವರ ಮನೆಗೆ ಬರೋದಕ್ಕೆ ನಾವೇನು ಮದುವೆ ಕರೆದಿಲ್ಲ, ನಿನ್ನ ಮುಂದೆ ಕರೆದಿಲ್ಲ. ಅರಿದೆ ತವ್ರ ಮನೆಗೆ ಬರೋದಕ್ಕೆ ನಾಚಿಕೆ ಆಗಲ್ವೇನೋ ನಿನಗೆ? ನನ್ನ ಗಂಡ ನನಗೆ ಏನೇ ತೊಂದರೆ ಕೊಟ್ರು ನೀನ್ ಕೇಳೋದಿಲ್ವೇನಣ್ಣ? ನೀನ್ ಕೇಳೋದಿಲ್ವಾ? ನಿನ್ನ ಪತಿಯ ಗುಣ ಅವಗುಣಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕಾಗಿರೋದು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯನಮ್ಮ. ಅದು ಬಿಟ್ಟು ಮದುವೆ ಮಾಡಿ ಕೊಟ್ಟ ಬಂಧು ಬಾಂಧವರು ಯಾರು ಬರಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಸರಿಪಡಿಸಿಕೊಂಡು ಊಟ ಮಾಡ್ಬೇಕಾಗಿರೋದು ನಿನ್ನ ಧರ್ಮ. ದಿಲೀಪ, ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡಪ್ಪ. ತವ್ರ ಮನೆಗೆ ಮನೆ ಮಕ್ಳು ಕಷ್ಟ ಅಂತ ಬಂದ್ರೆ ಈ ತರ ಮಾತಾಡ್ತಿದ್ಯಲ್ಲೋ. ಸಂಸಾರ ಅಂದ್ಮೇಲೆ ಹಾಗೆ ಹೀಗೆ ಇರುತ್ತಪ್ಪ, ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ನಾವು ನೋಡಿ ಮಾಡಿ ಮದ್ವೆ ಮಾಡಿದವರು ಅವಳು ಕಷ್ಟ ಸುಖ ಅಂದ್ರೆ ನಾವ್ ತಾನೇ ಹೋಗಿ ನೋಡ್ಬೇಕು. ದಿಲೀಪ, ಇಲ್ಲ ಅಂದೇನೆ ಒಂದಿನ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಹೋಗಿ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರ ಸಂಸಾರ ಸರಿ ಮಾಡಪ್ಪ. ಇಲ್ಲ ಅಂತ ಅನ್ಬೇಡ ಕಂದ, ಇಲ್ಲ ಅಂತ ಅನ್ಬೇಡ. ಅತ್ತೆಯವರೇ, ನಮ್ಮ ಯಜಮಾನ್ರಿಗೆ ರಜಾ ಸಿಗೋದಿಲ್ಲ. ಆ ಕೆಲಸ ಅವ್ರಿಂದ ಸಾಧ್ಯ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ರೈಟ್ ಹೇಳು. ಏನ್ ನನ್ನ ಮುಖ ಹಂಗ ನೋಡೋದೇನೋ? ಅಮ್ಮ ಛಾಯಾ ತಾಯಿ, ದೇವ್ರು ನಿಮ್ಮನ್ನು ಸುಖವಾಗಿಟ್ಟಿದ್ದಾರೆ ಅಂತೇಳಿ ಹೀಗೆಲ್ಲ ಚುಚ್ಚಿ ಮಾತನಾಡಬಾರ್ದಮ್ಮ, ಮಾತನಾಡಬಾರ್ದು. ನ್ಯಾಯ ಅಲ್ಲ ತಾಯಿ. ಒಂದು ವೇಳೆ ನನ್ನ ಮನೆಗೆ ಬಂದ ಪರಿಸ್ಥಿತಿನೇ ನಿನಗೂ ಬಂದಿದ್ರೆ ಏನಮ್ಮ ಮಾಡ್ತಿದ್ದೆ? ಹೇಳು ತಾಯಿ, ಹೇಳು ನೋಡೋಣ. ಪ್ರೀತಿಯ ಮಾವಂದ್ರೆ, ನನಗೂ ಏನಾದ್ರೂ ಈ ತರ ಪರಿಸ್ಥಿತಿ ಬಂದಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಗಂಡನಿಗೆ ಸರಿಯಾಗಿ ಬುದ್ಧಿವಾದ ಹೇಳಿ ಸರಿ ದಾರಿಗೆ ಹಚ್ತಿದ್ದೆ. ಛಾಯಾ, ವಿಧಿವಿಲಾಸದಿಂದ ನಿನ್ನ ಗಂಡ ನಿನ್ನ ಮಾತನ್ನು ಕೇಳಿದ್ರೆ ಏನ್ ಮಾಡ್ತಿದ್ದಮ್ಮ?
ಆದ್ರೂ ನಿನ್ನಿಂದ ಅವ್ರು ಹೋಗ್ತಿರ್ಲಿಲ್ವೇನಮ್ಮ? ಮಾವ ತವ್ರ ಮನೆ